ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ವ್ಯಕ್ತಿಯ ಕಡೆಯಿಂದ ಯಾವ ಪ್ರೇಮ ಸಂದೇಶಗಳು ನಿಮಗಾಗಿ ಇದೆ, ಅವರ ಒಂದು ಆಲೋಚನೆಗಳೇನು, ಫೀಲಿಂಗ್ಸ್ ಏನು, ಸೊ ಅದಕ್ಕೆ ಯಾವ ರೀತಿಯ ಪರಿಹಾರ ಮಾಡ್ಕೋಬೋದು, ಸೊ ಇದೆಲ್ಲವನ್ನು ಇವತ್ತಿನ ಒಂದು ನ್ಯೂ ಡೆಕ್ ಅಂತಕ್ಕಂಥದ್ದು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ. ಫೀಲಿಂಗ್ಸ್ ಡೆಕ್ ಅಂತ ಕರಿತೀವಿ ನಾವು. ಸೊ ಈ ಒಂದು ಡೆಕ್ಕಿನ ಮುಖಾಂತರ ನಿಮಗೆ ತುಂಬ ಬ್ರೀಫಾಗಿ ಒಂದು ನಿಮ್ಮ ಪರ್ಸನ್ ಎಕ್ಸಾಕ್ಟಾಗಿ ಏನು ನಡೀತಾ ಇದೆ, ಏನು ಥಿಂಕಿಂಗ್ ಮಾಡ್ತಿದ್ದಾರೆ ಅನ್ನೋದನ್ನು ಈ ಒಂದು ಡೆಕ್ಕಿನ ಮುಖಾಂತರ ನಾವು ಕಂಡ್ಕೋಬೋದು. ಸೊ ಬನ್ನಿ ಇವತ್ತಿನ ಒಂದು ರೀಡಿಂಗ್ನ ಶುರು ಮಾಡೋಣ. ಆ್ಯಂಡ್ ಗೈಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಯಾವ ವಿಚಾರಗಳು ನಿಮಗೆ ರೆಸೊನೇಟ್ ಆಗುತ್ತೆ ಖಂಡಿತ ನೀವು ಕನ್ಸಿಡರ್ ಮಾಡಿ. ಆ್ಯಂಡ್ ಇನ್ನು ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ ಅಂತಕ್ಕಂಥದ್ದನ್ನ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೋಬೇಕಾಗತ್ತೆ. ಓಕೆ. ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ಸ್. ನೀವು ರೆಗ್ಯುಲರ್ ಗೈಡೆನ್ಸ್ಗೋಸ್ಕರ ಈ ಪೇಜನ್ನು ಸಹ ನೀವು ಫಾಲೋ ಮಾಡ್ಬೋದಾಗಿದೆ. ಸೊ ಬನ್ನಿ ಕ್ವಿಕ್ಕಾಗಿ ವಿಡಿಯೋವನ್ನು ಶುರು ಮಾಡೋಣ. ಸೊ ಟೇಕ್ ಅ ಡೀಪ್ ಬ್ರೆತ್. ದೀರ್ಘ ಉಸಿರನ್ನು ತಗೊಂಡು ರಿಲ್ಯಾಕ್ಸ್ ಮಾಡಿ. ನಿಮ್ಮ ವ್ಯಕ್ತಿಯ ಹೆಸರು ಅಥವಾ ಡೇಟ್ ಆಫ್ ಬರ್ತ್ ಗೊತ್ತಿದ್ದರೆ ಡೇಟ್ ಆಫ್ ಬರ್ತ್ನ ಸಹ ನೀವು ಮೈಂಡಲ್ಲಿ ಥಿಂಕ್ ಮಾಡಿ. ದೀರ್ಘ ಉಸಿರನ್ನು ತಗೊಂಡು ರಿಲ್ಯಾಕ್ಸ್ ಮಾಡಿ. ಓಕೆ. ಸೊ ನಿಮ್ಮ ಒಂದು ಪರ್ಸನ್ ಕಡೆಯಿಂದ ಯಾವ ಸಂದೇಶ ಇದೆ? ಸೊ ವಾಟ್ ಈಸ್ the feelings of your person? So what is the feelings of your person? ಅವರ ಕಡೆಯಿಂದ ಒಂದು ಪ್ರೇಮ ಸಂದೇಶಗಳು ಯಾವ ರೀತಿ ಇದೆ? ಓಕೆ. ಸೊ ಒಂದೊಂದೇ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ, ತಲೆ ಕೆಡಿಸ್ಕೋಬೇಡಿ. ಓಕೆ. ಸೊ ದೀಸ್ ಆರ್ ದ ಎನರ್ಜೀಸ್. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡೋದಾದರೆ ಎಸ್, ದ ಮಿಸ್ಸಿಂಗ್ ಎನರ್ಜೀಸ್ ಆ್ಯಂಡ್ ದ ರೆಮಿಡೀಸ್ ಸಹ ನಾನು ಹೇಳ್ತೀನಿ. ಓಕೆ. ಸೊ ದೀಸ್ ಆರ್ ದ ಎನರ್ಜೀಸ್ ಗೈಸ್. ಸೊ ಈ ಒಂದು ಎನರ್ಜೀಸ್ನ ನೋಡೋದಾದರೆ ಮೊದಲನೇದಾಗಿ ಎಲ್ಲೋ ಒಂದು ಕಡೆ ತುಂಬ ಕ್ಲ್ಯಾಶಸ್ ಅಂತಕ್ಕಂಥದ್ದು ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ನಡುವೆ ಆಗ್ತಾ ಇದೆ. ಆ್ಯಂಡ್ ಯಾವ ರೀತಿ ಆಗ್ತಾ ಇದೆ ಅಂತಂದರೆ, ಅವ್ರಿಗೆ ತುಂಬ ಒಂದು ರೀತಿ ಈಗೋಯಿಶ್ ಅಂತಕ್ಕಂಥದ್ದು ಅಥವಾ ಅನಾವಶ್ಯಕವಾಗಿ ನಿಮ್ಮ ಮೇಲೆ ಕಿರ್ಚಾಡುವಂಥದ್ದಾಗಿರ್ಬೋದು, ಸ್ಟ್ರಗಲ್ ಅಂತಕ್ಕಂಥದ್ದು ಕರೆಂಟ್ಲಿ ನಾವು ನೋಡ್ಬೋದಾಗಿದೆ. ಆ್ಯಂಡ್ ನೀವು ಎಷ್ಟೇ ಅವ್ರ ಹತ್ರ ಹೋಗಿ ಸಾರಿ ಬೆಗ್ ಮಾಡಿದ್ರೂ ಅವರು ಅದನ್ನು ಒಪ್ಕೋತಾ ಇಲ್ಲ. ಸೊ ಆ ಥರ ಎನರ್ಜೀಸ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಕೆಲವೊಮ್ಮೆ ಏನಾಗುತ್ತೆ, ನೀವು ತಪ್ಪು ಮಾಡದೇ ಇದ್ರೂ ಎಷ್ಟೋ ಸಲ ನೀವೇ ಹೋಗಿ ಸಾರಿಯನ್ನು ಕೇಳ್ತಾ ಇರ್ತೀರಾ, ಆ ಪ್ರೀತಿಗೋಸ್ಕರ ಬೆಗ್ ಮಾಡ್ತಾ ಇರ್ತೀರಾ. ಸೊ ಆ ಥರ ಸಿಚುವೇಶನ್ಸ್ ನಡೀತಾ ಇದೆ. ಸೊ ಫೈನ್, ಇನ್ನೇನು ಕಾಂಪ್ರಮೈಸ್ ಆದ್ರಪ್ಪ, ಇನ್ನೇನು ಸಮಸ್ಯೆ ಇಲ್ಲ ಅನ್ನೋ ಹೊತ್ತಿಗೆ ಮತ್ತೆ ಅದು ಶುರುವಾಗುತ್ತೆ. ಅಂದರೆ ಇಲ್ಲಿ ಏನಾಗ್ತಿದೆ ಅಂತಂದರೆ, ಅವರ ಒಂದು ಈಗೋ ಅಂತಕ್ಕಂಥದ್ದು ಬಹಳ ಇದೆ ನಿಮ್ಮ ಪರ್ಸನ್ಗೆ. ಸೊ ಈ ಒಂದು ಈಗೋ ಕಾರಣದಿಂದ ಇವ್ರಿಗೆ ಒಂದು ರೀತಿ ಯಾವುದೇ ನೀವು ಏನು ಸಾರಿ ಕೇಳ್ತೀರಾ, ಅಪಾಲಜೀಸ್ ಮಾಡ್ತೀರಾ, ಅದು ಲೆಕ್ಕಕ್ಕೆ ಬರ್ತಿಲ್ಲ. ಓಕೆ, ನಾನೇ ತಪ್ಪು ಮಾಡಿದ್ರೂ ಇವರೇ ಬಂದು ಸಾರಿ ಕೇಳ್ತಾರೆ, ನಾನು ತಲೆ ಬಾಗೋದಿಲ್ಲ ಅನ್ನೋ ಒಂದು ಇಂಟೆನ್ಷನ್ಸ್ ಅಂತಕ್ಕಂಥದ್ದು ಇವ್ರಿಗೆ ಜಾಸ್ತಿ ಇದೆ. ಹೇಳಬೇಕು ಅಂದರೆ ನಿಮ್ಮ ಪಾರ್ಟ್ನರ್ಗೆ ಒಂದು ಸ್ವಲ್ಪ ಸ್ಪೇಸನ್ನು ಕೊಡೋದು ಉತ್ತಮ. ಅಂದರೆ ಕೆಲವರು ಏನು ಮಾಡ್ತಿರ್ತೀರ, ತುಂಬ ಅಬ್ಸೆಸ್ಡ್ ಆಗಿ ಅವ್ರ ಹಿಂದೆ ಹೋಗ್ತೀರಾ, ಅಥವಾ ಗಂಟೆಗೆ ಮೆಸೇಜ್ ಮಾಡ್ತಿರ್ತೀರ. ಅವ್ರು ಇನ್ನೇನೋ ಟೆನ್ಷನ್ಸಲ್ಲಿರ್ತಾರೆ ಅಥವಾ ಕೆಲಸದ ಒತ್ತಡದಲ್ಲಿರ್ತಾರೆ. ಸೊ ಅವಾಗ ಏನಾಗುತ್ತೆ, ಅವ್ರಿಗೆ ಒಂಥರ ಅದು ಇರಿಟೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ.
ಯಾಕೆ ಇಷ್ಟೊಂದು ಮೆಸೇಜ್ ಮಾಡ್ತೀರಾ, ಇಷ್ಟೊಂದು ಫೋನ್ ಕಾಲ್ ಮಾಡ್ತೀರಾ, ಅಥವಾ ನನ್ನ ಮೇಲೆ ನಂಬಿಕೆ ಇಲ್ವಾ ಅದಕ್ಕೆ ಈ ಥರ ಮಾಡ್ತಿದ್ದೀರಾ. ಸೊ ಈ ಥರ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರು ಆಗ್ತಿದೆ. ಆ್ಯಕ್ಚುಲಿ ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಹೇಳೋಕ್ಕೆ ಅಥವಾ ಒಂದು ಒಳ್ಳೆತನದಿಂದ ಅದನ್ನು ನೀವು ಒಂದು ಪ್ರೀತಿಯಿಂದ ಮಾಡ್ತಿರ್ತಕ್ಕಂಥ ಒಂದು ಗೆಸ್ಚರ್. ಬಟ್ ಅವ್ರಿಗೆ ಹೇಗೆ ಅನಿಸುತ್ತೆ ಅಂದರೆ, ಇಲ್ಲ ಇವರು ತುಂಬ ಅನುಮಾನ ಪಡ್ತಿದ್ದಾರೆ, ಅದಕ್ಕೆ ನನಗೆ ಗಂಟೆಗೂ ನನ್ನನ್ನು ಪರೀಕ್ಷೆ ಮಾಡ್ತಿದ್ದಾರೆ. ಸೊ ಇಲ್ಲಿ ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಂತಕ್ಕಂಥದ್ದು ಜಾಸ್ತಿ. ಓಕೆ, ಆ್ಯಂಡ್ ಆದಷ್ಟು ರೆಸ್ಪೆಕ್ಟ್ ಮಾಡಿ. ರೆಸ್ಪೆಕ್ಟ್ ಅಂತಕ್ಕಂಥದ್ದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬಹಳ ಕಮ್ಮಿ ಆಗಿದೆ. ಸೊ ರೆಸ್ಪೆಕ್ಟ್ ಅಂತಕ್ಕಂಥದ್ದು ಮೇಯ್ನಾಗಿ ನೀವು ಮಾಡಬೇಕಾಗತ್ತೆ. ಆ್ಯಂಡ್ ಕೆಲವೊಮ್ಮೆ ನಿಮ್ಮ ಪರ್ಸನ್ಗೆ ನೀವು ತುಂಬ ಪ್ರೌಡ್ ಫೀಲ್ ಮಾಡಿಸ್ತೀರಾ. ಕೆಲವೊಮ್ಮೆ ಅವ್ರಿಗೆ ಏನು ಬೇಕೋ ಅದ್ರ ಮುಂಚೆನೇ ನೀವು ಏನೋ ಸಿದ್ಧತೆ ಮಾಡಿ ಅವ್ರಿಗೆ ಸರ್ಪ್ರೈಸ್ ಕೊಡುವಂಥದ್ದು. ಸೊ ಇದೆಲ್ಲ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಇವರು ಹೆಂಗಂದರೆ, ಮಾತಿನಲ್ಲಿ ಹೇಳೋದಕ್ಕಿಂತ ಆ್ಯಕ್ಷನ್ಸ್ ಮುಖಾಂತರ ನೀವು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದ್ರೆ ಬಹಳ ಇಷ್ಟಪಡ್ತಾರೆ ಅಂತ ಹೇಳಬಹುದು. ಓಕೆ, ಆ್ಯಂಡ್ ಎಸ್, ನಿಮ್ಮ ಪರ್ಸನ್ನಿನ ಒಂದು ಮನಸ್ಸಿನಲ್ಲಿ ಸಹ ಮತ್ತೆ ರೀಕನ್ಸಿಲಿಯೇಷನ್ ಆಗಬೇಕು, ಮತ್ತು ನಾನು ನಿಮ್ಮ ಜೊತೆ ರೀಕನೆಕ್ಟ್ ಆಗಬೇಕು ಅನ್ನೋ ಒಂದು ಆಸೆ ಸಹ ಬಹಳಷ್ಟು ಇದೆ ಅಂತ ಹೇಳ್ಬೋದು. ಬಟ್ ಏನಂದರೆ, ಮನುಷ್ಯನಿಗೆ ಈಗೋ ಮತ್ತು ಕೋಪ ಎರಡೂ ಜಾಸ್ತಿ. ಎಷ್ಟೇ ಪ್ರೀತಿ ಎಷ್ಟೇ ಇದಿದ್ರೂ ಈಗೋ ಅಂತಕ್ಕಂಥದ್ದು, ಒಂದು ಆ್ಯಂಗರ್ ಅಂತಕ್ಕಂಥದ್ದು ಎಲ್ಲೋ ನಿಮ್ಮ ಒಂದು ರಿಲೇಷನ್ಶಿಪ್ನ ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ ಹೇಳಬಹುದು. ಬಟ್ ಎಸ್, ನಿಮ್ಮ ಪರ್ಸನ್ ಖಂಡಿತ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ, ನೋ ಡೌಟ್ ಅಬೌಟ್ ಇಟ್. ಆ್ಯಂಡ್ ಹೇಳಬೇಕು ಅಂತಂದರೆ, ಅವ್ರಿಗೆ ಮೂವ್ ಆನ್ ಅಂತೂ ಆಗಿಲ್ಲ. ಎಷ್ಟೋ ಜನ ನೋ ಕಮ್ಯುನಿಕೇಷನಲ್ಲಿ ಇರ್ತಿರಲ್ಲ, ಅವರು ಟೆಕ್ಸ್ಟ್ ಮಾಡದೇ ಇದ್ದಾಗ ಅಥವಾ ಬೇರೆ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಇದ್ದಾರಾ ಅನ್ನೋ ಅನುಮಾನ ಏನಾದರೂ ಇದ್ದರೆ ಖಂಡಿತ ಇಲ್ಲ. ಸೊ ನಿಮ್ಮ ಪರ್ಸನ್ ಸ್ಟಿಲ್ ಅವರು ನಿಮ್ಮವರೇ ಆಗಿದ್ದಾರೆ. ಓಕೆ, ಆ್ಯಂಡ್ ಎಸ್, ಯಾವಾಗಲೂ ಅವರು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾರೆ. ಆ್ಯಂಡ್ ದ ಪಾರ್ಟ್ನರ್ ಇಸ್ ಮಿಸ್ಸಿಂಗ್ ಯು. ಸೊ ಒಂದು ರೀತಿ ಹೆಂಗಂದರೆ, ನಾನು ಎಲ್ಲಿ ಟೆಕ್ಸ್ಟ್ ಮಾಡಿದ್ರೆ ನನಗೆ ಇರಿಟೇಟ್ ಮಾಡ್ತಾರೆ ಅನ್ನೋ ಒಂದು ಭಯದಿಂದ ಆತ ಎಲ್ಲೋ ಒಂದು ಕಡೆ ತುಂಬ ಸೈಲೆಂಟ್ ಆಗ್ತಾ ಇದ್ದಾರೆ, ಅಥವಾ ಮನಸ್ಸಿನಲ್ಲೇ ನಿಮ್ಮನ್ನು ಒಂದು ರೀತಿ ಇಷ್ಟಪಡ್ತಾ ಇದ್ದಾರೆ. ಬಟ್ ಅದು ಹೊರಗಡೆ ತೋರಿಸೋದಕ್ಕೆ ಅವ್ರಿಗೆ ಆಗ್ತಿಲ್ಲ, ಯಾಕಂದರೆ ಅವ್ರಿಗೆ ಬೇರೆ ಒತ್ತಡಗಳು ಸಹ ಇರುತ್ತೆ. ಓಕೆ, ಸೊ ಇದಕ್ಕೆ ರೆಮಿಡೀಸ್ ಏನು ಮಾಡ್ಕೋಬೋದು ಅಂತಂದರೆ, ಒಂದು ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲನ್ನು ನೀವು ಧರಿಸ್ಬೋದು. ಆ್ಯಂಡ್ ನಿಮ್ಮ ಒಂದು ಮೈಂಡ್ಸೆಟ್ ಕಾಮ್ ಆಗೋದಕ್ಕೆ ಒಂದು ಎಮೆಥಿಸ್ಟ್ ಆ್ಯಂಡ್ ರೋಸ್ ಕ್ವಾರ್ಟ್ಸ್ ಕಾಂಬಿನೇಷನ್ ಕ್ರಿಸ್ಟಲ್ಸ್ನ ನೀವು ಧರಿಸ್ಬೋದಾಗಿದೆ. ಸೊ ಇದೇನು ಮಾಡುತ್ತೆ ಬೇಸಿಕಲಿ, ಸೊ ನಿಮ್ಮ ನಡುವೆ ಇರ್ತಕ್ಕಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಈಗೋ ಮತ್ತು ಆ್ಯಂಗರ್ ಇಶ್ಯೂಸ್ನ ಕಮ್ಮಿ ಮಾಡುತ್ತೆ. ಆ್ಯಂಡ್ ಎಸ್ಪೆಷಲಿ ನಿಮ್ಮ ಮೈಂಡ್ ಅಂತಕ್ಕಂಥದ್ದನ್ನ ಅದು ಕಾಮ್ ಮಾಡುತ್ತೆ. ಓಕೆ, ಸೊ ಯಾರಿಗೆಲ್ಲ ಕ್ರಿಸ್ಟಲ್ ಹೀಲಿಂಗ್ ಬೇಕಾಗಿದೆ ಖಂಡಿತ ನೀವು ಕಾಂಟ್ಯಾಕ್ಟ್ ಮಾಡಿ. ಓಕೆ, ನಾನು ಸಾಧ್ಯ ಆದರೆ ನಾನು ನಿಮಗೆ ಅದರದ್ದೊಂದು ಪಿಕ್ಚರ್ ಸಹ ಇಲ್ಲಿ ಹಾಕಿರ್ತೀನಿ, ಸೊ ದ್ಯಾಟ್ ನೀವು ನೋಡ್ಬೋದು ಯಾವ ರೀತಿ ಅದು ವರ್ಕ್ ಆಗುತ್ತೆ ಅಂತ. ಸೊ ಖಂಡಿತ ನಿಮಗೆ ಏನಾದರೂ ಇದರ ಅವಶ್ಯಕತೆ ಇದ್ದರೆ ಖಂಡಿತ DM ಮಾಡಿ, ಅಥವಾ ನಮ್ಮ ಆಫೀಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ನಿಮಗೆ ಕೊರಿಯರ್ ಮುಖಾಂತರ ಖಂಡಿತ ಕಳಿಸ್ಕೊಡ್ತೀವಿ. ಸೊ ಇದರಿಂದ ಒಂದು ಈಗೋ ಮತ್ತು ಆ್ಯಂಗರ್ ಇಶ್ಯೂಸ್ ಕಮ್ಮಿ ಆದಾಗ, ಆ ಪ್ರೀತಿ ಒಳಗಡೆ ಅಡಗಿರ್ತಕ್ಕಂಥ ಪ್ರೀತಿ ಏನಿದೆ ನಿಮ್ಮ ಪರ್ಸನ್ ಕಡೆಯಿಂದ, ಅದನ್ನು ಅವರು ವ್ಯಕ್ತಪಡಿಸ್ತಾ ಹೋಗ್ತಾರೆ. ತುಂಬ ಒಂದು ರೀತಿ ಹೇಳೋದಾದ್ರೆ ಅದ್ಭುತ ರೀಡಿಂಗ್ ಅಂತಲೇ ಹೇಳ್ಬೋದು ಇದು. ಸೊ ಎಸ್ ಗೈಸ್, ಆ್ಯಂಡ್ ಯಾರಿಗೆಲ್ಲ ಈ ಡೆಕ್ ತುಂಬ ಹೆಲ್ಪ್ಫುಲ್ ಇದೆ ಅಂತ ಅನಿಸುತ್ತೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಾನು ಮುಂಬರುವಂಥ ವೀಡಿಯೋಗಳಲ್ಲಿ ಸಹ ನಿಮಗೆ ಇನ್ನೂ ಸಾಕಷ್ಟು ಮಾಹಿತಿಯನ್ನು ಈ ಒಂದು ಡೆಕ್ಕಿನ ಮುಖಾಂತರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಯಾರ ಜೊತೆ ಎಲ್ಲ ಇದು ಕನೆಕ್ಟ್ ಆಯಿತು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಆ್ಯಂಡ್ ಎಸ್, ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.